ಇವತ್ತಿನ ವಿಡಿಯೋದಲ್ಲಿ ನಾವು ಚಿಯಾ ಸೀಡ್ಸ್ ಬಗ್ಗೆ ಅಂದ್ರೆ ಯಾವಾಗ ತಗೋಬೇಕು, ಹೇಗೆ ತಗೋಬೇಕು, ಯಾರೆಲ್ಲ ಬಳಸಬೇಕು, ಹಾಗೇನೆ ಯಾರು ಬಳಸಲೇಬಾರ್ದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಕೊಡುವಂತ ಸೂಪರ್ ಡೂಪರ್ ಟಿಪ್ಸ್ಗಳು ಅಥವಾ ಯಾವುದೇ ಹೆಲ್ತ್ ಬೆನಿಫಿಟ್ಸ್ ಆಗಲಿ, ಫೈನಾನ್ಷಿಯಲ್ ಐಡಿಯಾಗಳಾಗ್ಲಿ ಯಾವುದನ್ನು ಮಿಸ್ ಆಗಬಾರ್ದು ಅಂತಂದ್ರೆ ಇವಾಗಲೇ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಕೇಳ್ತಾ, ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಚಿಯಾ ಸೀಡ್ಸ್ ಅನ್ನ ಯಾರೆಲ್ಲ ಬಳಸಬಹುದು ಅನ್ನೋದಾದ್ರೆ, ಡಯಾಬಿಟಿಕ್ ಇರೋರು ಬಳಸಬಹುದು, ಒಬೆಸಿಟಿ ಪ್ರಾಬ್ಲಮ್ ಇರೋರು, ಹಾಗೇನೆ ಹೆಲ್ತ್ ಕಾನ್ಶಿಯಸ್ ಮತ್ತೆ ಬ್ಯೂಟಿ ಕಾನ್ಶಿಯಸ್ ಇರೋರಿಗೆ, ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ಖಂಡಿತವಾಗ್ಲೂ ಇದನ್ನ ಬಳಸಬಹುದು. ಹಾಗಂತ ತುಂಬಾ ಬಳಸಬೇಕು, ಹೊಟ್ಟೆ ತುಂಬಾ ಅದೇ ತಿನ್ಬೇಕು ಅಂತ ಅಲ್ಲ. ಒಂದು 20-25 ಗ್ರಾಮು ಬಳಸಿದ್ರೆ ಸಾಕು ಒಂದು ದಿನಕ್ಕೆ, ಜಾಸ್ತಿ ಆಗಬಾರ್ದು. ಮ್ಯಾಕ್ಸಿಮಮ್ ಅಂದ್ರೆ 25 ಗ್ರಾಮು, ಮಿನಿಮಮ್ ಅಂದ್ರೆ 20 ಗ್ರಾಮ್ ವರೆಗೆ ಬಳಸಬಹುದು. ಹಾಗಾದ್ರೆ ಯಾರ್ಯಾರು ಯಾವ್ಯಾವಾಗ ಈ ಚಿಯಾ ಸೀಡ್ಸ್ ಅನ್ನ ಯಾವ ತರ ಬಳಸಿದ್ರೆ ಹೆಚ್ಚಿನ ಲಾಭ ಸಿಗುತ್ತೆ, ಹೆಚ್ಚಿನ ಬೆನಿಫಿಟ್ ಆಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಹೆಲ್ತ್ ಕಾನ್ಶಿಯಸ್ ಅಥವಾ ಬ್ಯೂಟಿ ಕಾನ್ಶಿಯಸ್ ಇರೋರ ಬಗ್ಗೆ ಮಾತಾಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲವರಿಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರುತ್ತೆ. ಕಾಫಿ ಟೀಗಿಂತ ಮುಂಚೆ ಮೊದಲು ಒಂದು ಲೋಟ ಬಿಸಿ ನೀರು, ಆ ನೀರಿಗೆ ನಾವು ಬೇಕಿದ್ರೆ ಹನಿ, ಜೇನುತುಪ್ಪ, ನಿಂಬೆಹಣ್ಣು ಈ ತರ ಬಳಸಬಹುದು. ಅದ್ರ ಜೊತೆಗೆ ಒಂದು ಚಮಚ ಚಿಯಾ ಸೀಡ್ಸ್ ಅನ್ನ ಹಾಕೋದ್ರಿಂದ ತುಂಬಾನೇ ಲಾಭ ಸಿಗುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೇನೆ ಸ್ಕಿನ್ ಅಂಡ್ ಬ್ಯೂಟಿ ಕಾನ್ಶಿಯಸ್ ಇರೋರಿಗೆ ಕೂಡ ಅದು ತುಂಬಾನೇ ಉಪಯೋಗ ಆಗತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಒಬೆಸಿಟಿ ಅಥವಾ ಬೊಜ್ಜಿನ ಸಮಸ್ಯೆ ಇರೋರಿಗೆ, ಅವರು ಅಷ್ಟೇನೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡೋದ್ರಿಂದ ಅಥವಾ ಮಧ್ಯಾಹ್ನ ತಿಂಡಿ ಊಟ ಜೊತೆಗೆ ತಗೊಳ್ಳೋದ್ರಿಂದ, ಸಲಾಡ್ ಜೊತೆಗೆ, ಸ್ಮೂತಿ ಜೊತೆಗೆ ಎಲ್ಲ ತಗೊಳ್ಳೋದ್ರಿಂದ ಹೊಟ್ಟೆ ತುಂಬಾ ಹೊತ್ತು ತುಂಬಿದ ಅನುಭವ ಆಗುತ್ತೆ, ತುಂಬಾ ಬೇಗ ಹಸಿವಾಗಲ್ಲ. ಸೊ ಹಸಿವೆ ಆಗಿಲ್ಲ ಅಂದ್ರೆ ನಮ್ಗೆ ಪದೇ ಪದೇ ತಿನ್ಬೇಕು ಅನ್ನೋ ಒಂದು ಆಸೆ ಆಗ್ತಾ ಇರಲ್ಲ. ಸೊ ಹಾಗಾಗಿ ನಾವು ತಿನ್ನೋದು ಕೂಡ ಲಿಮಿಟ್ ಮಾಡಿಸುತ್ತೆ. ಅದರಿಂದ ನಮಗೆ ಬೊಜ್ಜು ಕಮ್ಮಿ ಆಗೋದಕ್ಕೆ ಅಥವಾ ದೇಹದ ತೂಕ ನಿಯಂತ್ರಣಕ್ಕೆ ನಮ್ಗೆ ತುಂಬಾನೇ ಸಹಾಯ ಆಗುತ್ತೆ. ಆಮೇಲೆ ಈ ಡಯಾಬಿಟಿಕ್ ಇರೋರಿಗೆ ಕೂಡ ತುಂಬಾನೇ ಉಪಯೋಗ ಆಗುತ್ತೆ. ಯಾವ ತರ ಅಂತಂದ್ರೆ, ಡಯಾಬಿಟಿಕ್ ಇರೋರು ಅವ್ರು ತಿನ್ನುವಂತ ಫುಡ್ ಜೊತೆಗೆ ಬ್ರೇಕ್ಫಾಸ್ಟ್ ತರ ಸಲಾಡ್ ಅಥವಾ ಏನೇ ಫ್ರೂಟ್ಸ್ ತಿಂದ್ರು ಅದರ ಜೊತೆಗೆ ಸೇರಿಸಿ ತಿನ್ನೋದ್ರಿಂದ ರಕ್ತದಲ್ಲಿನ ಗ್ಲೂಕೋಸ್ ಅಂಶವನ್ನ ಒಂದು ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಕೂಡ ನಮ್ಗೆ ಈ ಒಂದು ಚಿಯಾ ಸೀಡ್ಸ್ ತುಂಬಾನೇ ಸಹಾಯ ಆಗುತ್ತೆ. ಇನ್ನು ಕಾನ್ಸ್ಟಿಪೆನ್ಸಿ ಪ್ರಾಬ್ಲಮ್ ಇರೋರಿಗೆ, ಅಂದ್ರೆ ಮಲಬದ್ಧತೆ ಸಮಸ್ಯೆ ಇರೋರಿಗೆ ಈ ಒಂದು ಚಿಯಾ ಸೀಡ್ಸ್ ತುಂಬಾನೇ ಬೆನಿಫಿಟ್ ಆಗುತ್ತೆ. ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಅದು ಹೊಟ್ಟೆನ ಅಂದ್ರೆ ನಮ್ಮ ಗಟ್ ಕ್ಲಿಯರ್ ಮಾಡೋದಕ್ಕೆ ತುಂಬಾನೇ ಉಪಯುಕ್ತ. ಹಾಗಾದ್ರೆ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ಯಾವಾಗ ಈ ಚಿಯಾ ಸೀಡ್ಸ್ ನ ಸೇವಿಸಬೇಕು ಅಂತ ನೋಡೋದಾದ್ರೆ, ರಾತ್ರಿ ಹೊತ್ತು ಬೆಡ್ ಟೈಮ್ ಅಂದ್ರೆ ಮಲಗೋಕ್ಕಿಂತ ಮುಂಚೆ ನಾವು ನೀರು ಕುಡಿಯುವಾಗ ನೀರಿಗೆ ಹಾಕೋದಾಗ್ಲಿ, ಅಥವಾ ಏನಾದ್ರೂ ಊಟದ ಜೊತೆ ಮಿಕ್ಸ್ ಮಾಡ್ಕೊ ನೈಟ್ ಟೈಮಿಗೆ ಇದನ್ನ ಚಿಯಾ ಸೀಡ್ಸ್ ಅನ್ನ ಸೇವಿಸೋದ್ರಿಂದ ಅಥವಾ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ ಸಿಗತ್ತೆ. ಹಾಗೇನೆ ಅದರಿಂದ ನೆಕ್ಸ್ಟ್ ಡೇ ಇಂದ ಗಟ್ ಕ್ಲಿಯರ್ ಆಗುತ್ತೆ, ಎಮೋಷನ್ ಕ್ಲಿಯರ್ ಆಗುತ್ತೆ, ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರಲ್ಲ. ಈ ಕೆಲವರು ಏನ್ ಮಾಡ್ತಾರೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ಮೆಡಿಸಿನ್ ತಗೋತಾರೆ. ಮೆಡಿಸಿನ್ ತಗೊಂಡಾಗ ಏನಾಗುತ್ತೆ, ಅದು ಅದ್ರ ಕೆಲಸ ಮಾಡುತ್ತೆ, ಮೆಡಿಸಿನ್ ಕೆಲಸ ಮಾಡುತ್ತೆ. ಬಟ್ ಎಲ್ಲಿವರೆಗೆ ಅಂತ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿರಕ್ಕಾಗತ್ತೆ? ಹಾಗೇನೆ ಮೆಡಿಸಿನ್ ಬದಲು ಈ ಚಿಯಾ ಸೀಡ್ಸ್ ನ ಬಳಸೋದ್ರಿಂದ, ಚಿಯಾ ಸೀಡ್ಸ್ ಅಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ. ಹಾಗಾಗಿ ಅದೇನ್ ಮಾಡುತ್ತೆ, ನಮ್ಮ ಗಟ್ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಮೈಕ್ರೋ ಮತ್ತೆ ಮ್ಯಾಕ್ರೋ ನ್ಯೂಟ್ರಿಷನ್ಸ್ ಇರುತ್ತೆ. ಎನರ್ಜಿ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಫ್ಯಾಟ್ ಇದೆ, ಪ್ರೋಟೀನ್ಸ್ ಇದೆ, ಫೈಬರ್ ಇದೆ, ಆಯ್ತಾ. ಅದ್ರ ಜೊತೆಗೆ ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ ಈ ತರ ಎಲ್ಲಾ ಅಂಶಗಳು ಇರೋದ್ರಿಂದ ಸೂಪರ್ ಫುಡ್ ಅಂತಾನೆ ಹೇಳ್ಬೋದು ಕಣ್ರಿ ಈ ಒಂದು ಚಿಯಾ ಸೀಡ್ ನ. ಸೊ ನಾವು ಆ ಒಂದು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೆ ಈ ತರ ಒಂದು ಚಿಯಾ ಸೀಡ್ಸ್ ನ ಯೂಸ್ ಮಾಡೋದ್ರಿಂದ ಬೆನಿಫಿಟ್
ತುಂಬಾನೇ ಜಾಸ್ತಿ ಆಗುತ್ತೆ, ಲಾಭ ಆಗುತ್ತೆ ಆರೋಗ್ಯಕ್ಕೆ ಅಂತ ಹೇಳ್ಬೋದು. ಹಾಗಾದ್ರೆ ಇಷ್ಟೆಲ್ಲ ಒಂದು ಇರೋದು ಚಿಯಾ ಸೀಡ್ಸ್ ಇಂದ ಬೆನಿಫಿಟ್ ಇರೋದಾದ್ರೆ, ಚಿಯಾ ಸೀಡ್ಸ್ ಅಲ್ಲಿ ಏನಿದ್ಯಪ್ಪ ಅಂತಂದ್ರೆ ಮೈನ್ ಆಗಿ ಎನರ್ಜಿ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಫ್ಯಾಟ್ ಕೂಡ ಇದೆ, ಕಮ್ಮಿ ಇದೆ, ಪ್ರೋಟೀನ್ ಇದೆ, ಫೈಬರ್ ಹೈ ಆಗಿದೆ. ಫೈಬರ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಮೇನ್ ಆಗಿ ಗಟ್ ಕ್ಲಿಯರ್ ಆಗುತ್ತೆ. ಮುಖ್ಯವಾಗಿ ನಮ್ಮ ಆರೋಗ್ಯದ ಗುಟ್ಟು ಮತ್ತೆ ಸ್ಕಿನ್ ಅಂಡ್ ಹೇರ್ ನ ಸೀಕ್ರೆಟ್ ಏನಪ್ಪಾ ಅಂತಂದ್ರೆ, ಹೊರಗಡೆಯಿಂದ ನಾವ್ ಎಷ್ಟು ಹಚ್ಕೋತೀವಿ, ಎಷ್ಟು ಬಳ್ಕೋತೀವಿ, ಏನ್ ಮಾಡ್ಕೋತೀವಿ ಅನ್ನೋದಲ್ಲ ಕ್ವಶನ್. ನಾವ್ ಏನ್ ತಿಂತೀವಿ, ನಮ್ ದೇಹಕ್ಕೆ ನಾವ್ ಏನೇನ್ ಸಪೋರ್ಟ್ ಕೊಡ್ತೀವಿ, ಏನ್ ವಿಟಮಿನ್ಸ್ ಅಥವಾ ಏನ್ ನ್ಯೂಟ್ರಿಷನ್ ಕೊಡ್ತೀವಿ ನಾವು, ಅದು ಮುಖ್ಯ ಆಗತ್ತೆ. ಹಾಗೇನೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಗಟ್ ಕ್ಲಿಯರ್ ಆಗಿದ್ರೆ ಎಲ್ಲವೂ ಕ್ಲಿಯರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ತಿನ್ನೋ ಆಹಾರ ನೀಟಾಗಿ ಜೀರ್ಣ ಆಗಿ ನಮ್ಮ ಗಟ್ ಕ್ಲಿಯರ್ ಇರಬೇಕು. ಆಗ ಏನಾಗುತ್ತೆ, ನಮಗೆ ನಮ್ಮ ಬಾಡಿ, ನಮ್ಮ ಮೈಂಡ್ ಎಲ್ಲವೂ ಒಂದು ಸ್ಥೀಮಿತದಲ್ಲಿ ಇರುತ್ತೆ ಆಯ್ತಾ. ಇನ್ನೇ ಇದರಲ್ಲಿ ಏನಪ್ಪಾ ಅಂತಂದ್ರೆ, ಈ ಚಿಯಾ ಸೀಡ್ಸ್ ಅಲ್ಲಿ ಇನ್ನೊಂದು ಅದ್ಭುತವಾದ ಲಾಭ ಇದೆ. ಏನಪ್ಪಾ ಅಂದ್ರೆ, ಅದು ಕಂಟಿನ್ಯೂ ತಗೊಂತಾ ಇರೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸು ಅಥವಾ ನಿದ್ರೆಗೆ ಸಮಸ್ಯೆ ಇದ್ರೆ ಅವೆಲ್ಲ ತುಂಬಾನೇ ಕ್ಲಿಯರ್ ಆಗುತ್ತೆ. ಈ ಹಾರ್ಮೋನ್ ಸಮಸ್ಯೆ ಇದ್ರೆ ಮೂಡ್ ಸ್ವಿಂಗ್ ಆಗುತ್ತೆ, ಅಥವಾ ಥೈರಾಯ್ಡ್ ಕೂಡ ಹಾರ್ಮೋನ್ ಪ್ರಾಬ್ಲಮ್ ಇಂದ ಬರುತ್ತೆ. ಮತ್ತೆ ಕೂದಲು, ಮುಖದ ಮೇಲೆ ಎಲ್ಲ ಕೂದಲು ಬರೋದಾಗ್ಲಿ, ಅಥವಾ ತಲೆ ಕೂದಲು ಉದುರುವಂಥದ್ದು, ಇವೆಲ್ಲ ಬಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗುವಂತ ಪ್ರಾಬ್ಲಮ್ಗಳು. ಇನ್ನೇ ಸ್ಲೀಪ್, ನಿದ್ದೆ ಸರಿಯಾಗಿಲ್ಲ ಅಂತಂದ್ರೂ ಅಷ್ಟೇನೆ, ಮನುಷ್ಯನ ಅಂದ ಹಾಳಾಗುತ್ತೆ, ಆರೋಗ್ಯ ಹಾಳಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ, ಎಲ್ಲಾನು ಒಂದಷ್ಟು ಸಮಸ್ಯೆಗಳು ಆಗತ್ತೆ. ಹಾಗಿದ್ದಾಗ ಈ ಚಿಯಾ ಸೀಡ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹಾಗೂ ಉತ್ತಮ ಗುಣಮಟ್ಟದ ನಿದ್ದೆನ ಸಿಗೋದಕ್ಕೆ ನಮ್ಗೆ ತುಂಬಾನೇ ಸಹಾಯ ಮಾಡುತ್ತೆ. ಇನ್ನು ಈ ಚಿಯಾ ಸೀಡ್ಸ್ ನ ಮತ್ತೆ ಯಾರೆಲ್ಲ ಯೂಸ್ ಮಾಡೋದು ಅಂತ ಅಂದ್ರೆ, ಆಸಿಡಿಟಿ ಪ್ರಾಬ್ಲಮ್ ಇದ್ರೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆಸಿಡಿಟಿ ಇರೋರಿಗೆ, ಈ ಎದೆ ಉರಿ, ಹುಳಿ ತೇಗು ಏನಿರತ್ತಲ್ವಾ, ಅಂತವರು ಈ ಚಿಯಾ ಸೀಡ್ಸ್ ಅನ್ನ ಬಳಸೋದ್ರಿಂದ ಅದರಿಂದ ನಮಗೆ ಪರಿಹಾರ ಸಿಗುತ್ತೆ. ಆದ್ರೆ ಒಬ್ರು ಯಾರಿಗೆ ಈ ಬ್ಲೋಟಿಂಗ್ ಪ್ರಾಬ್ಲಮ್ ಇರುತ್ತೆ, ಏನೇ ತಿಂದ್ರು ಹೊಟ್ಟೆ ಉಬ್ರಿಸುತ್ತೆ, ಬ್ಲೋಟಿಂಗ್ ಆಗತ್ತೆ ಅನ್ನೋರಿಗೆ ಇದು ಖಂಡಿತವಾಗ್ಲೂ ಒಳ್ಳೆಯ ಸಜೆಷನ್ ಅಲ್ಲ. ಚಿಯಾ ಸೀಡ್ಸ್ ಅವರಿಗೆ ಅಂತೂ ಸೂಟೇಬಲ್ ಅಲ್ಲ, ಸೊ ರಿಸ್ಕ್ ತಗೊಳ್ಳೋದೇನು ಬೇಡ. ಇನ್ನೇ ನಾನು ವೆಯ್ಟ್ ಲಾಸ್ ಮಾಡಬೇಕು ಮತ್ತೆ ಇರೋ ವೆಯ್ಟ್ ಅನ್ನ ಮ್ಯಾನೇಜ್ ಮಾಡಬೇಕು ಅನ್ನೋಂಥವರಿಗೆ ಚಿಯಾ ಸೀಡ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಯಾಕೆಂತಂದ್ರೆ, ನಾವು ಯಾವುದೇ ಫುಡ್ ಜೊತೆಗೆ ಚಿಯಾ ಸೀಡ್ಸ್ ಅನ್ನ ಹಾಕೋದ್ರಿಂದ, ಚಿಯಾ ಸೀಡ್ಸ್ ಒಂಥರ ನೆನೆದ ಮೇಲೆ ತುಂಬಾ ದಪ್ಪ ಆಗುತ್ತೆ. ಅದು ಹೊಟ್ಟೆ ನಮಗೆ ತುಂಬಾ ಹೊತ್ತಿನ ತನಕ ತುಂಬಿರುವಂತ ಒಂದು ಅನುಭವನ ಕೊಡುತ್ತೆ. ಕೆಲವೊಂದೊಂದು ಫುಡ್ ಎಲ್ಲ ಹೇಗೆ ಅಂತಂದ್ರೆ, ತಿಂದು ಸ್ವಲ್ಪ ಹೊತ್ತಿಗೆ ಹಶ್ವಾದಂಗೆ ಫೀಲ್ ಆಗುತ್ತೆ, ಮತ್ತೆ ಏನಾದ್ರು ತಿನ್ಬೇಕನ್ಸುತ್ತೆ. ಬಟ್ ಈ ಚಿಯಾ ಸೀಡ್ಸ್ ಅನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಈ ಒಂದು ಸಮಸ್ಯೆಯಿಂದ ನಮಗೆ ಖಂಡಿತವಾಗ್ಲೂ ಮುಕ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಗೆ ವೆಯ್ಟ್ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಅಥವಾ ವೆಯ್ಟ್ ರಿಡ್ಯೂಸ್ ಮಾಡಿಸೋದಕ್ಕೆ ಚಿಯಾ ಸೀಡ್ಸ್ ಒಳ್ಳೇದು. ಈ ಚಿಯಾ ಸೀಡ್ಸ್ ಅನ್ನು ಹೇಗಪ್ಪ ಬಳಸೋದು ಅಂತಂದ್ರೆ, ಆಕ್ಚುಲಿ ಚಿಯಾ ಸೀಡ್ಸ್ಗೆ ಯಾವುದೇ ಟೇಸ್ಟ್ ಆಗಲಿ ಅಥವಾ ಪರಿಮಳ ಏನೂ ಇಲ್ಲ. ಒಂಥರ ನ್ಯೂಟ್ರಲ್ ಆಗಿ ಕಾಮ್ ಆಗಿದೆ. ಖಾಲಿ ನೀರಿಗೆ ಹಾಕಿದ್ರೆ ನೀರಿನ ಥರನೇ ಫೀಲ್ ಆಗುತ್ತೆ. ಯಾವ್ದ್ರ ಜೊತೆಗೆ ಹಾಕಿದ್ರೂ ಏನೂ ವ್ಯತ್ಯಾಸ ಆಗಲ್ಲ. ಸೊ ನಾವು ಹಂಗಿದ್ದಾಗ ಏನು ಮಾಡ್ಬೋದು, ಇದನ್ನ ನಮ್ಮ ಜ್ಯೂಸ್ ಜೊತೆಗೆ, ನಿಂಬು ಪಾನಿ ಅಂದರೆ ನಿಂಬು, ನಾವು ನಾರ್ಮಲಿ ಬೆಳಿಗ್ಗೆ ಏನು ನಿಂಬು ನೀರು ಕುಡಿತೀವಲ್ಲ ಅದಕ್ಕೆ, ಅಥವಾ ಯಾವ್ದಾದ್ರು ಫ್ರೂಟ್ ಸಲಾಡು, ಸ್ಮೂತಿ ಕುಡಿಯೋ ಅಭ್ಯಾಸ ಇದ್ರೆ, ಅಥವಾ ಮಾಲ್ಟ್ ಕುಡಿಯೋ ಅಭ್ಯಾಸ ಇದ್ರೆ, ಅವುಗಳಿಗೆ ನಾವು ಇದನ್ನ ಖಂಡಿತವಾಗ್ಲೂ ಮಿಕ್ಸ್ ಮಾಡಿನೇ ಕುಡಿಬಹುದು. ಸೊ ಅದರಿಂದ ಏನಾಗುತ್ತೆ, ನಮಗೆ ಈಸಿಯಾಗಿ ಹೊಟ್ಟೆಗೆ ಸೇರುತ್ತೆ. ನಮಗೆ ಅದನ್ನೇ ಕುತ್ಕೊಂಡು ಸಪ್ರೇಟ್ ಆಗಿ ತಿನ್ಬೇಕು ಅಂತ ಅಲ್ಲ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ತುಂಬಾ ಮುಖ್ಯವಾಗಿರೋ ವಿಚಾರ, ಚಿಯಾ ಸೀಡ್ಸ್ ಅನ್ನ ಬಳಸಬೇಕಾದ್ರೆ ಮಿನಿಮಮ್ ಅಂದ್ರೂ ಅರ್ಧ ಗಂಟೆಯಿಂದ 3/4 ಗಂಟೆ ಮಿನಿಮಮ್ ನೆನೆಸಿಡ್ಬೇಕು ನೀರಲ್ಲಿ. ನೆನೆಸಿದ ಚಿಯಾ ಸೀಡ್ಸ್ ಅನ್ನೇ ಬಳಸಬೇಕು. ಯಾವುದೇ ಕಾರಣಕ್ಕೂ ಅದನ್ನ ಡ್ರೈ ಆಗಿ ಹಾಗೇನೆ ತಿನ್ನುವಂತಿಲ್ಲ. ಯಾಕೆ ಅಂತಂದ್ರೆ, ನೀವು ಅದನ್ನ ತಿಂದು ನೀರು ಕುಡಿದ್ರೆ ಅದನ್ನ ಸ್ವಲ್ಪ ಈ ಜಲ್ ತರ ಆಗುತ್ತೆ. ಅದು ಪ್ರಾಬ್ಲಮ್ಮು. ಇನ್ ಕೇಸ್ ಏನೋ ಹೊಟ್ಟೆಗೆ ಅಥವಾ ಇದಕ್ಕೆ ಸಿಕ್ಕಾಕೊಂತು ಅಂತಂದ್ರೂ, ಅಥವಾ ಗಂಟ್ಲಲ್ಲಿ ಸಿಕ್ಕಾಕೊಂಡಿದ್ರೆ
ಅವೆಲ್ಲ ಮುಂದೆ ಪ್ರಾಬ್ಲಮ್ಗಳು ಖಂಡಿತವಾಗ್ಲೂ ಆಗುತ್ತೆ. ಮತ್ತೆ ನೀವು ಅದರ ಇನ್ ಕೇಸ್ ಆ ಪ್ರಾಬ್ಲಮ್ ಆಗಿಲ್ಲ ಅಂದ್ರೂ ನೀವು ತಿಂದಿರೋದ್ರ ಯಾವುದೇ ಪ್ರತಿಫಲ ಅಂದ್ರೆ ಉಪಯೋಗ ನಿಮಗೆ ಆಗಲ್ಲ. ಅದನ್ನು ನೀರಲ್ಲಿ ನೆನೆಸಿ 45 ನಿಮಿಷ ಆದ್ರೂ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದಾನೇ ನಮಗೆ ಅದರದ್ದು ಹೆಚ್ಚಿನ ಪ್ರಯೋಜನ ಸಿಗತ್ತೆ. ಇನ್ನು 40, 45, 50 ವರ್ಷ ಆದವರೆಲ್ಲ ಅದನ್ನು ಕಂಟಿನ್ಯೂ ಯೂಸ್ ಮಾಡೋದ್ರಿಂದ 2 ಬೆನಿಫಿಟ್ ಮೇನ್ಲಿ. ಒಂದು ಡಯಾಬಿಟಿಕ್ ಕಂಟ್ರೋಲ್ ಆಗುತ್ತೆ, ಇನ್ನೊಂದು ಇದರಲ್ಲಿ ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ ಎಲ್ಲ ಇರೋದ್ರಿಂದ ಬೋನ್ ಹೆಲ್ತ್ಗೆ ತುಂಬಾನೇ ಉಪಯೋಗ ಆಗುತ್ತೆ. ಆಯ್ತಾ? ಯಾಕೆಂತಂದ್ರೆ ನಮಗೆ ಬೋನ್ ಪ್ರಾಬ್ಲಮ್ ಕಾಣಿಸೋದೇ ನಮಗೆ ಆ ಏಜಲ್ಲಿ ಜಾಸ್ತಿ. ಸೊ ಆ ಪ್ರಾಬ್ಲಮ್ ಇಂದ ಸೊಲ್ಯೂಷನ್ ಬೇಕು ಅಂತಂದ್ರೆ ಚಿಯಾ ಸೀಡ್ಸ್ ಅನ್ನ ಕಂಟಿನ್ಯೂ ಆಗಿ ಬಳಸ್ತಾ ಇರೋದ್ರಿಂದ ಆ ಒಂದು ಸಮಸ್ಯೆಯಿಂದ ನಮಗೆ ಬೋನ್ ಸಮಸ್ಯೆ ಅಥವಾ ಮಂಡಿ ನೋವು ಈ ತರ ಸಮಸ್ಯೆಯಿಂದ ಕೂಡ ಪರಿಹಾರ ಸಿಗತ್ತೆ. ಇನ್ನು ಇಷ್ಟೆಲ್ಲ ಪರಿಹಾರ ಕೊಡುತ್ತೆ ಅಂತ ಅಂದ್ಮೇಲೆ ತಿನ್ನೋದ್ರಲ್ಲಿ ನಮ್ಗೇನು ಹಾಗಂತ ಹೊಟ್ಟೆ ತುಂಬಾ ತಿನ್ನೋದಲ್ಲ. ಅಮೃತನೂ ವಿಷ ಆಗತ್ತೆ ಅತಿ ಆದ್ರೆ. ಹಿರಿಯರು ಹೇಳಿದ ಮಾತು, ಅತಿ ಆದ್ರೆ ಅಮೃತವು ವಿಷ ಅಂತ. ಸೊ ಹಾಗಾಗಿ ಹೊಟ್ಟೆ ತುಂಬಾ ತಿನ್ನೋದು, ತಿನ್ನುವಾಗ್ಲೆಲ್ಲ ನಾನು ಚಿಯಾ ಸೀಡ್ ಮಿಕ್ಸ್ ತಿಂತೀನಿ ಅನ್ನೋದು ಸರಿಯಲ್ಲ. ಇಡೀ ಒಂದು ದಿನಕ್ಕೆ ನಾರ್ಮಲ್ ವಯಸ್ಕರಿಗೆ 20ರಿಂದ 25 ಗ್ರಾಮ್ ಮೋರ್ ದನ್ ಸಫಿಶಿಯಂಟ್. ಅದಕ್ಕಿಂತ ಜಾಸ್ತಿ ತಿನ್ನೋದು ಸಜೆಸ್ಟೇಬಲ್ ಅಲ್ಲ. ಹಾಗಿದ್ದಾಗ ಅದನ್ನ ನೋಡಿ ಕರೆಕ್ಟಾದ ಪದ್ಧತಿಯಲ್ಲಿ ಡಯಾಬಿಟಿಕ್ ಇರೋರು ಅವರಿಗೆ ಯಾವ ತರ ತಿನ್ಬೇಕು, ಒಬೆಸಿಟಿ ಇರೋರು ಯಾವ ತರ ಬಳಸಬೇಕು, ಹೆಲ್ತ್ ಕಾನ್ಶಿಯಸ್ ಅವರಿಗೆ, ಬ್ಯೂಟಿ ಕಾನ್ಶಿಯಸ್ ಅವರಿಗೆ, ಮತ್ತೆ ಕಾನ್ಸ್ಟಿಪೆನ್ಸಿ ಪ್ರಾಬ್ಲಮ್ ಅವರಿಗೆ ಎಲ್ಲ ಯಾವ್ಯಾವ ರೀತಿ ಬಳಸಿದ್ರೆ ಹೆಚ್ಚು ಪರಿಣಾಮ ಆಗುತ್ತೆ, ಹೆಚ್ಚು ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದರಂತೆ ಬಳಸಿ ಹೆಚ್ಚಿನ ಲಾಭನ ಪಡ್ಕೊಳ್ಳಿ ಅಂತ ಹೇಳ್ತಾ, ಹೀಗೆ ಇನ್ನೂ ಹೆಚ್ಚು